ನಮ್ಮ ಕಡೆನೆ ಕಾಲ್ ಮಾಡಿ ಕೂತವ್ರಿಗೆ 4 ಸಲ ನಮಸ್ಕಾರ. ಇನ್ನು ಇದ್ರೊಳಗ ಊಟ ಮಾಡ್ಕೊತ ಹಾಡಿಕೆ ಕೇಳೋರಿಗೆ 11 ಸಲ ನಮಸ್ಕಾರ. ಇನ್ನು ಮನ್ಯಾಗ ಮನ್ಕೊಂಡ್ ಹಾಡಿಕೆ ಕೇಳೋರಿಗೆ 21 ಸಲ ನಮಸ್ಕಾರ. ಲಗುಟ್ ನಮಸ್ಕಾರ ಮಾಡಿ ಲಗುಟ್ ಕೇಳಿಸ್ತದ ಅವ್ರ ಮನ್ಯಾಗಿದ್ದವ್ರಿಗೆ. ಹೌದಿಲ್ಲ? ಇನ್ನು ಇದ್ರೊಳಗ ಬಸನ್ನ ನನ್ನ ಕಳವಳಿ ಅವ್ರು ಕೂಡ್ಯಾರ ನೋಡು. ಅಕ್ಕ ಅವ್ರ ಯಾಕ ಎಲ್ಲಾರ್ಗೆ ನಮಸ್ಕಾರ ಮಾಡಿ ನನ್ನ ತಂದೆ ಬಳಗಕ್ಕ. ಹೌದು. ಇನ್ನೊಬ್ರಿಗೆ ಬಿಟ್ರಿ ನೀವು, ಇನ್ನೊಬ್ರಿಗೆ ಬಿಟ್ರಿ ಆ ಕಡೆ ಕೈ ನೋಡ್ರಿ ನಿಮ್ಗೆ ಗೊತ್ತಾಗಲ್ರಿ ಅವ್ರು. ಮತ್ತ ಆ ದಿನ್ನಿ ತಳ ಇಟ್ಟೋದು ಬಾಟ್ಲಿ ಹಿಡ್ಕೊಂಡ್ ಕೂತಾರ. ಅವ್ರಿಗೆ ಬೇಕಲ್ ಮುದಕ್ಕೆ ಇಲ್ಲ ಬರುದಾರ ಈಗ ಬಂದಿಯೋ ಆ ಕಡೆ ಹೆಂಗ್ ಹೋಗಿದ್ದತ್ತ ನಾನು ಕರೆದ್ರ ಅವ್ರು ಈ ಸಂದ್ ಮುಖಂತೆ ಬರ್ತಾರೆ. ಹಂಗಿಲ್ಲ, ಅವ್ರಿಗೆ ನೀ ಮಾಡು, ನಿನಗ್ ಹೊಂದಾಣಿಕೆ ಆಗ್ತದ. ಅವ್ರಿಗೆ 38 ಸಲ ನಮಸ್ಕಾರ ಮುದಕ್ಕೆ. ಬಸಣ್ಣ ಇನ್ನು ನನ್ನ ಕಳವಳಿ ಅವ್ರು ಕೂಡ್ಯಾರ ನೋಡು. ಬಾಳ ಮಂದಿ ಕೂಡ್ಯಾರಿಪ್ಪ. ಹೌದಿಲ್ಲ? ಇವ್ರು ಊಟ ಮಾಡಕ್ ಬಂದಾರ. ಊಟ ಇಲ್ಲ. ಇವತ್ತು 2 ಮಕ್ಕಳ ಹಾಡಿಕೆ ಕೇಳಾಕ ಏನ್ ನನ್ನ ತಾಯಿ ಬಳಗದವರು ಕೂತವ್ರು ನಿಂತವ್ರಿಗೆ, ಇನ್ನು ಊಟಕ್ಕೆ ನೀಡವ್ರಿಗೆ, ಮನೆಯಿಂದ ಬರೋವ್ರಿಗೆ, ಇನ್ನು ಎತ್ತು ಮನೆಗೆ ಹೋಗ್ಬೇಕನ್ನೋರಿಗೆ, ಎಲ್ಲಾ ನನ್ನ ತಾಯಿ ಬಳಗದವ್ರಿಗೆ ನಿಮ್ಮ ಮಗಳ ಪರವಾಗಿ ಕೋಟಿ ಕೋಟಿ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ. ನೋಡು ನಮ್ಮ ಅವ್ವಗಳು ಎಷ್ಟು ಹುರುಪ್ಲೆ ಕೂತಾರು. ಇವತ್ತು ಜಾತ್ರೆ ನಮ್ಮದೈತಿ, ಹೊತ್ತು ಮುಳುಗುತ್ತಾನೆ, ಯಾರು ಎದ್ದು ಹೋಗಬೇಡ. ಬರೋಬರಿ ಐತ್ರಿ ಅಕ್ಕ ಅವ್ರ. ಯಾಕ ನೀವು ಮಾತಾಡಂಗಾದ್ರೆ 2 ಮಾತು ಚಂದಾಗಿ ಮಾತಾಡ್ರಿ, ಸುಮ್ ಹಾಡ್ರಿ ಅಂತನ್ನ. ಯಾಕ ಇದ್ರಾಗ ಭೇದ ಭಾವ ಮಾಡ್ಲಕ್ ಹೋಗ್ಬೇಡ್ರಿ. ನನ್ನ ತಂದೆ ಬೆಳಗಕ್ಕೆ ಭೇದ ಭಾವ ಮಾಡ್ಲಕತ್ತೀರಿ ನೀವು. ಈ ಬಾ ನೋಡಿ ಶಾಣೆ ಆಗಬೇಡ. ಏನ್ ತಪ್ಪು ಮಾತಾಡಿರ ಮುದಕ್ಕೆ ಮತ್ ಹೇಳ, ನಾನ ಹೇಳುದನ. ಅಕ್ಕ ಅವ್ರ ಬಂದಿಯೋ ಅವ ಸಾಯಲ್ರಿ, ಇಂಜೆಕ್ಷನ್ ತಗೊಂಡ್ರಿ. ನಿಮ್ಗೊಂದು ಮಾತು ಹೇಳ್ತೀನಿ ನಾನು. ಏನತ್ತ? ನನ್ನ ತಂದೆ ಬಳಗಕ್ಕೆ ಇದ್ರಾಗ ಭೇದ ಭಾವ ಮಾಡ್ಲಾಕತ್ತೀರಿ ನೀವು. ಹೆಂಗ? ಇಲ್ಲಿ ಕೂತಂತ ನನ್ನ ತಂದೆ ಬಳಗಕ್ಕೆ 1 ಸಾರಿ ನಮಸ್ಕಾರ ಮಾಡ್ರಿ, ನಿತ್ತವ್ರಿಗೆ 2 ಸಲ ನಮಸ್ಕಾರ ಮಾಡ್ರಿ, ಹಿಂಗ 10, 20, 38 ಸಲ ನನ್ನ ತಂದೆ ಬಳಗಕ್ಕೆ ನಮಸ್ಕಾರ ಮಾಡ್ರಿ. ನೀ ಯಾಕೆ ತಾಪ್ ಮಾಡ್ಕೊಳ್ಳ? ಹೊಟ್ಟೆಗೆ ಬೇಕ್ ಹತ್ತುವತ್ತನ್ರಿ. ಯಾಕ ಈ ಮಣ್ಣು ತಿನ್ನು ಕಂಪನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಅಂದ್ರಿ ನೀವು? ಬೇಕಲ್ ಮುದಕ್ಕೆ. ನೋಡು ಬಸಲ್ಲ, ಏನಿವ ಮಣ್ಣು ತಿನ್ನು ಕಂಪನಿ ನಮ್ಮ ಅವ್ವ ಬಾಳ ಬೆರಕೆದಾಳಕ್ಕೆ ಕಲ್ಲು ತಗೊಂಡ್ ಹೋಗಿತ್ತ. ನಮ್ಮ ಅವ್ವಗಳ ಕಲ್ಲು ಹೋಗ್ಯಾಳ, ನನ್ಗೆ ಆತ್ಮವಿಶ್ವಾಸ ಐತ್ರಿ. ಇವ್ರ ಕಲ್ಲು ಹೋಗಿತಾರ ಅಂತ ಕಮಿಟಿ ಅವ್ರ ತಳ ಕುಣಿಸಿಲ್ಲ, ನಮ್ಮ ಅವ್ವಗಳನ್ನ ಹುಷಾರಿ. ನೀ ಹಂಗಾರ ಬೇಡ, ನಿನಗ ಕಲ್ಲು ಒಗಿಲೇಬೇಕಂದ್ರ ನಿನಗ್ ಹೆಂಗಾರ ಒಗಿತಾರ ಅವ್ರು. ಹೌದಿಪ್ಪ, ಮಣ್ಣು ತಿನ್ನೋ ಕಂಪನಿ ಅಂತ ಹಿಂಗ ಮಾತಾಡಬೇಡ. ಯಾಕ ನನ್ನ ತಾಯಿ ಬಳಗಕ್ಕ ಕೋಟಿ ಕೋಟಿ ನಮಸ್ಕಾರಪ್ಪ ಅಂತ ಕೇಳಿದ್ರ, ಒಂದು ಮನಿ ಒಳಗ ಒಬ್ಬಕ್ಕಿ ಹೆಣ್ಣು ಮಗಳು ನಿನ್ನಂತವ 10 ಗಂಡ ಹಡಿದ್ರು ಕೂಡ ಆಕಿ 1 ಹೆಣ್ಣು ಹಡಿಲಿಲ್ಲ ಅಂದ್ರು ಆಕಿ ಬಂಜತ್ತನ ಕರೆದ. ಯಾಕ? ಒಂದು ಮನಿ ಸಂಸ್ಕಾರ ಆಗ್ಲಿ, ಒಂದು ಊರಿನ ಸಂಸ್ಕಾರ ಆಗ್ಲಿ, ಒಂದು ಮನಿ ಪದ್ಧತಿ ಆಗ್ಲಿ, ಆ ಊರಾಗಿರುವಂತ ಹೆಣ್ಣು ಮಕ್ಕಳು ನೋಡಿದ್ರ ಈ ಊರಾಗ ಇಂತ ಸಂಸ್ಕಾರನೇ ಐತೆ ಅರ್ಥ ಆಗ್ತದೆ. ಈ ದರೂರ ಗ್ರಾಮದೊಳಗ ಬಸನ್ನ ಬಂದ ಕೂಡ್ಲಿ ಎಲ್ಲಾ ನಮ್ಮ ತಾಯಿ ಬಳಗ ನೋಡಿವಿ. ಎಲ್ಲಾರು ಸಾಲ್ಕ ಕೂತು ಎಷ್ಟು ಚಂದ ಉಡಿ ತುಂಬಿಕೊಂಡು ಆ ತಾಯಿ ಆಶೀರ್ವಾದ ಪಡೆದ್ರು. ಎಂತ ಸಂಸ್ಕಾರ, ಎಂತ ಸಂಸ್ಕಾರ. ಒಂದ್ಸಲ ಆ ಕಡೆ ತಾಯಿ ಬಳಗ ಕಡೆ ತಿರುಗಿ ನೋಡು. ಅವ್ವ ಹೆಂಗ ಕೂತಾಳ, ತಲೆ ತುಂಬ ಸರಗ ಹಚ್ಕೊಂಡು, ಮನಿ ತುಂಬ ಕುಂಕುಮ ಹಚ್ಕೊಂಡು, ಕೈ ತುಂಬ ಹಸಿರು ಬಳಿ ಹಾಕೊಂಡು, ಸಾಕ್ಷಾತ್ ಗತ್ತರಿಗೆ ಭಾಗಮ ಕೂತಂಗಾಗ್ಯದ, ಸಾಕ್ಷಾತ್ ಗತ್ತರಿಗೆ ಭಾಗಮ ಕೂತಂಗಾಗ್ಯದ. ಎಂತ ಸಂಸ್ಕಾರ, ಎಂತ ಸಂಸ್ಕಾರ. ಹೌದು, ಸಾಕ್ಷಾತ್ ಗತ್ತರಿಗೆ ಭಾಗಮ ಚಸ್ಮಾ ಹಾಕೊಂಡ್ ಕೊಡ್ತಾವಲ್ರಿ. ದೇವ್ರಿಗೆ ಕಣ್ಣು ಬಂದಂಗ ಐತ್ರಿ. ಯಾರು ನಮ್ಮ ಅಪ್ಪಗಳು ಚಸ್ಮಾ ಹಾಕೊಂಡಿಲ್ಲ ಅಂತ ಮಾಡಿ ಅವ್ರು ಸುಮ್ ಶೋಕಿ ಹಾಕೊಂಡಾರೆ. ಹಂಗಿಲ್ಲ. ಇದೇ ರೀತಿ ನಗನಗುತ್ತಾ ಸಾಯಂಕಾಲ ತನಕ ಕೂತ ಕಾರ್ಯಕ್ರಮ ಕೇಳ್ರಿ. ಯಾವ ರೀತಿ ಈಗ ನಗನಗುತ್ತಾ ಕೂತ ಕಾರ್ಯಕ್ರಮ ಕೇಳತ್ತೀರಲ್ಲ, ಇದೇ ರೀತಿ ನಿಮ್ಮ ಮನಿ ಸಂಸಾರದೊಳಗೆ ನಿಮ್ಮ ಹೆಣ್ಣು, ನಿಮ್ಮ ಮಕ್ಕಳು, ನಿಮ್ಮ ಅತ್ತಿ ಮಾವ, ತಾಯಿ ತಂದಿ ಕೂಡಿ ನಗನಗುತ್ತಾ ಸಂಸಾರ ಮಾಡುವಂಗ ಆಶೀರ್ವಾದ ತಾಯಿ ಭಾಗ್ಯವಂತಿ ನಿಮ್ಮ ಮನಿತನಕ ಕೊಟ್ಟೆ ಕಾಪಾಡುತ್ತಾಳ, ಕೊಟ್ಟೆ ಕಾಪಾಡುತ್ತಾಳ, ಕೊಟ್ಟೆ ಕಾಪಾಡುತ್ತಾಳ. ಅದಕ್ಕೆ ಇರ್ಲಿ, ಇನ್ನ ಸಾಯಂಕಾಲ ತನಕ ಕಾರ್ಯಕ್ರಮ ನಡೆಯೋದವ. ಅದಕ್ಕೆ ದಯವಿಟ್ಟು ನಿಮಗ ಬ್ಯಾಸರ ಆಗಲ್ದಂಗ, ನೀವು ಎದ್ದು ಹೋಗಲ್ದಂಗ 2 ಮೇಳ ಕಾರ್ಯಕ್ರಮ ಕೊಡ್ತೀವನಂತ ಮಾತಿಟ್ಟುಕೊಂಡು ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕೆ ಬ್ಯಾಸರ ಹೋಗಂತ ಮಾತಿಲ್ಲ. ನನ್ನಪ್ಪ ಲಿಂಗ ಬೀರನ ದೇವರ ಹಗಲ 12 ವರ್ಷ, ಇರುಳ 12 ವರ್ಷ, 24 ವರ್ಷ ಗೋಡಾಗಿರಿ ಗುಡ್ಡದೊಳಗ ತಪಸ್ಸು ಮಾಡ್ತಾನ. ಯಾಕ? ಕವಿಲಾರ್ದಂತ ಶಿಷ್ಯನ ಪಡೆಯುವ ಸಲುವಾಗಿ. ಆ ತಪಸ್ಸಿಗೆ ಒಲಿತು ಸಾಕ್ಷಾತ್ ಭಗವಂತ ಪ್ರತ್ಯಕ್ಷ ಆದ ಕಾಲಕ್ಕ ನನ್ನಪ್ಪ ಲಿಂಗ ಬೀರನ ದೇವರ ಯಾವ ರೀತಿ ಶಿಷ್ಯನ ಕೇಳ್ತಾನ ಕೇಳು. ಭವನ ಶಂಕರ ಅಭಯ ಹಸ್ತ ನೀಡಿ, ಭವನ ಶಂಕರ
ಎಂಥ ಗುರು ವೀರಣ್ಣ ನೆಲೆಸಿದಿ ಶಿರದೋಣ ಭಕ್ತಿ ಮಾಡುವ ನಾಶನ ಎನ್ನ ಮೇಲೆ ತೋರು ನಿನ್ನ ಕರುಣ ಭಕ್ತಿ ಮಾಡುವ ಶರಣ ಎನ್ನ ಮೇಲೆ ತೋರು ನಿನ್ನ ಕರುಣ ಬಾಬರವ ಬೇರೆ